ಬರ್ರಿ ಬರ್ರಿ ಎದ್ ಬರ್ರಿ. ಅಲ್ಲ ಎಲ್ಲ ನಿಮ್ಮ ಫ್ರೆಂಡ್ಲಿ ತರ ಶಂಕರಪ್ಪನವ್ರೆ ಬಿದ್ದೋದ್ಮೇಲೆ ಹೌದೌದು ನಿಮ್ಮವ್ರು ಎಷ್ಟಾಳು ನಿಮ್ಮವ್ರು ಹಿಂಗಾಗ ಜೇರ್ಗೌಡ್ರೆ ನಾಯಿ ಮಾಡಿದ ಕೆಲಸ ಪಾಪ ಎಷ್ಟಾಳು ಬಂಬಿಡ. ಹುಲಿದುರ್ಗ ಅದೇ ಹೊಸದುರ್ಗದ ಹತ್ರ. ಹಾ ಗೊತ್ತು. ರಾಮನಗರದ ಮುಂದಕ್ಕೆ ಹಿಂಗ್ ಶಾರ್ಟ್ ಕಟಿಂಗ್ ಗೊತ್ತಾಯ್ತು. ಸಂತೆಮತ್ತೂರು, ಅಮೃತೂರು, ಕಿಚ್ಚವಾಡಿ ಅವೆಲ್ಲಾನು. ಕಿಚ್ಚವಾಡಿ ನಿಮ್ಮ ಒಂದ್ 7 ಆಳು ಅವ್ರೆ. ಅವ್ರೇ ನಮ್ ಹಂಗಾರೆ ಎಲ್ಲ ಕನಕಪುರ ಈ ಕಡೆ ರಾಮನಗರ ಕಾನ್ಪುರ್ ಸೈಡ್ ಹೋಗಲ್ಲ. ಹಳ್ಳಿ ಮೇಲೆ ನಾವು ರೇಷ್ಮೆ ತೋಟ ಇರತ್ತಾವ ತಕೊಂಬಂದ್ರೆ ಕುದ್ರಲ್ಲ ದನ. ಓ ರೇಷ್ಮೆ ಇರೋದ ಕಡೆ ಕುದ್ರಲ್ಲ ಕುದ್ರಲ್ಲ ಅಂದ್ರೆ ಮಾಗಡಿ ಸೈಡ್ ಸೈಡ್ ಮುಂದಕ್ಕೆ ಹೋಗ್ಬಿಟ್ರೆ ರೇಷ್ಮೆ ತೋಟ ಅಲ್ಲಿಗೆ ನಮ್ಮ ತಾಯಿದ ಗುಡ್ಡೆ ರಾಜ್ಯ ಚಂದಾಗ ರಾಯಿ ಕಡೆ ಚಂದಾಗ ಕುದುರ್ತವೆ ದನ. ಅಂದ್ರೆ ನೀವು ಬಿರೇ ಎಂಟನ ಮಾತ್ರ ತಗೋಬತ್ತೀರಿ. ಓರಿ ಕಟ್ಟಲ್ರಿ ಇವಾಗ ಓರಿ ಅವ್ರ ಓರಿ ಬಿಟ್ಕೊಟ್ರೆ ಫಲ ದಪ್ಪ ಆಯ್ತವೆ, 2 ಕರ ಆಗ್ತವೆ. ಹಂಗ ನಮಗ ಆ ಲೆಕ್ಕ ನಮಗ ಹೆಣ್ಗಣ ತಕ್ಕೊಂಡ್ ನಾವು. ಬರ್ರಿ ಇದ್ರ ಬಗ್ಗೆ ಹೇಳ್ಬರ್ರಿ ಒಂಚೂರು. ಇವೆಷ್ಟು ದಿನ ಆಗತ್ತ ತಂದೆ? 12 ದಿವಸ ಆಗದ. ಇವು ಯಾವ ಊರವು? ಕಿಚ್ಚವಾಡಿ ಅಂತದೆ ಅಲ್ಲಿ. ಹಾ 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 ಹೌದು. ಇವು ಎಲ್ಲ ಉಳುಮೆ ಗಾಡಿ ಗಿಡಿ ಎಲ್ಲ ಹೊಡೆದವೆ. ಈಗ ಕಟ್ಟಿದ್ದೀರ ನೀವು ಅಲ್ಲಿಂದ ತಂದೆ? ಈಗ ಹೆಂಗದೆ ಹಂಗೆ ಅಂದ್ರೆ ಸಮ ವಯಸ್ಸ ಇವು ಕೂಡವೆ. ಸುಳಿ ಸುದ್ದ ಎಲ್ಲ ನೋಡ್ತೀರಿ? ಎಲ್ಲ ನೋಡಿದ್ರೆ ರೊಕ್ಕ ಬರ್ತೀವಿ. ಸುಳಿ ಸುದ್ದ ಇಲ್ಲದ್ರೆ ಅದೇ 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 ಎಲ್ಲ ನೋಡಿ ಚೆಕಪ್ ಮಾಡ್ಬೇಕಲ್ಲಿ. ಹೌದು ರಾಮ ಚೆಕಪ್ ಮಾಡಿ. ಅಂದ್ರೆ ಎಷ್ಟು ವರ್ಷದಿಂದ ಇದೇ ಕಸಬಲ್ಲಿ ಇದ್ದೀರಿ? ಅಂದ್ರೆ ಇದೇ ದನ ತೆಗಿಯೋದು ಮಾರೋದು? 18-20 ವರ್ಷದಿಂದ ಇದು ಅಂದ್ರೆ ನಿಮ್ಗೆ ಅನುಭವ ಇರ್ತದ ಬಿಡ್ರಿ. ಹಂಗಾರೆ ನೀವು ಯಾವಾಗೂನು ಎಷ್ಟು ಎಕರೆ ಯಜಮಾನ್ರಿ ನಿಮ್ದು? ನಮ್ದೊಂದು 12 ಎಕರೆ ಅದೇ ಇಲ್ಲಿ. ಅಂದ್ರೆ ಇವು ನಿಮ್ಗೆ ಯಾವಾಗೂ ಸದಾ ಬೇಕೇ ಬೇಕು. ನಮ್ಗೆ ಹೌದು ಅಂದ್ರೆ ಆಗಲ್ವಾ ದನ ಇಲ್ಲ ಅಂದ್ರೆ ವ್ಯವಸಾಯ ಆಗಲ್ಲ. ಪರ್ಸಾಲಿ ಕಟ್ಟಬೇಕು, ಮೇವ್ ಹಾಕ್ಬೇಕು. ಒಟ್ಟಿನಲ್ಲಿ ನಿಮ್ಮ ಮನೆ ಮುಂದೆ ದನ ಇರ್ಬೇಕು, ಬಸವಣ್ಣ ಇರ್ಬೇಕು. ದನ ಇಲ್ಲ ಅಂದ್ರೆ ನಮ್ಗೆ ಆಗ ನಿದ್ದೆ ಬರಾಕಿಲ್ಲ. ನೋಡೋದು ನಿಮ್ಮಂಗೆಲ್ಲ ರೈತರು ಕಲ್ತ್ಕೊಂಡ್ರೆ ಬಸವಣ್ಣನ ದೇವ್ರನ್ನ ಸೇಫ್ಟಿ ಮಾಡ್ದಂಗ ಆಯ್ತದೆ. ಅನ್ನ ತಿಂದಿದ್ರಿ. ಹೌದು. ನಮ್ ತಂದೆ 2 ಜೊತೆ ಎತ್ತು 2 ಜೊತೆ ಬಂಡಿ ಕಟ್ಕೊಂಡು ಗೌಡ್ ಮಣ್ಣು ಹೊಡ್ಯಾರೆ. ಅವಾಗ ನಿಮ್ ತಂದೆ ಕಾಲದಲ್ಲಿ ತಂದೆ ತಂದೆ ಎದ್ದಕ್ಕ ಹೆಣ್ಣದಾನ ಕಟ್ಕೊಂಡು ಮನೆ ಮುಂದೆ ಕಟ್ಕೊಂಡು ಈರಪ್ಪನ ಮಕ್ಕಳು ಸದ್ಯಕ್ಕೆ ಅಂದ್ರೆ ಅಪ್ಪನ್ನ ಇದನ್ನ ಬಿಡ್ದಿರ ಮಾಡ್ಕೊಂಡು ಹೋಯ್ತಾ ಇದ್ರಿ. ಭಗವಂತ. ಹೌದೌದು. ಈ ಅನ್ನ ಮೋಸ ಬಸವಣ್ಣ ಮೋಸ ಮಾಡಲ್ಲ ಬಿಡಿ. ಯಾವತ್ತು ಇದ್ರಲ್ಲಿ ಮೋಸ ಆಗೋರು ಯಾರು ಇಲ್ಲ. ಇವೇನು ಆಯೋದು ಒದೆಯೋದು ಏನು ಮಾಡಲ್ಲ, ಏನು ಮಾಡಲ್ಲ. ಅಂದ್ರೆ ಗೇಮಿಗೆ ಆರಾಮಾಗಿ ಹೋಯ್ತವೆ ಇವು. ಬಿಡೋಣ ಮುಂದಕ್ಕೆ. ಅಂದ್ರೆ ನಿಮ್ಮ ಅಪ್ಪಂದು ಮಾಡ್ತಾ ಇರೋ ಕಸಬು ಬಿಡ್ಬಾರ್ದು ಅಂತ ನಿಮ್ ತಂದೆಯವರು ಇದೇ ತರ ಮಾಡ್ತಿದ್ರಾ? ತಂದೆಯವ್ರು ಎತ್ತು ವ್ಯಾಪಾರ ಮಾಡ್ತಾ ಇದ್ರು. ತರೋದು 2 ಜೊತೆ ಎತ್ತು ಕೆಲ್ಸಕ್ಕೆ ಮಾಡ್ಕೊಂಡಿರು. ಹೆಂಗೆ ಇಷ್ಟಗಾರ ಯಾರು ಬಂದ ಕೆಲಸ ಗುಣ ಚಂದ ತಂದಿರ್ತಾರ ಮುಟ್ಟು ಹೊಡ್ಕೊಂಡ್ ಹೋಗ್ಬಿಡೋರು, ತಿರ್ಗಾ ತಕೊಂಬರೋರು. ಈಗ ಅಪ್ಪಂದಿದ್ ನಾನು ಬಿಡ್ತೀರಾ? ಇಲ್ಲ ಯಾಕೆಂದ್ರೆ ಆಗ ನಮ್ ತಾತ ಮುತ್ತಾತಿರು ಅಪ್ತಿರು ಮಾಡ್ಕೊಂಡಿರೋದ ಕೆಲಸನ ಯಾರು ಮರಿಬಾರ್ದು. ನಾವು ಇವಾಗ ಮಾಡ್ತಾ ಇದ್ದೀವಿ. ಹೌದು. ಅಂದ್ರೆ ನೀವೇನ್ ರೇಷ್ಮೆ ಗಿಸ್ಮೆ ಏನಿಲ್ಲ? ನಮ್ ಕೈ ಇದು ಟಮಾಟ, ಬೀನ್ಸು, ಸಾಮಂತಿ ಅದು ಹಾಕಿದಿರಿ ಕೆಳಕ್ಕೆ. ಅದೇ ಎಲ್ಲ ಇದೆಲ್ಲ ಈ ಕಡೆ ಸಾಮಂತಿ ಸಾಪಲ್ ಬಂದದೆ, ಬೀನ್ಸ್ ಬೇಕಾದ ಚಿಕ್ಕಡಿ ಗಿಡ ಎಲ್ಲ ಹೂವು ತಟ್ಟೋ ಬಂದದೆ. ಬಿಡ್ಬೇಡಪ್ಪ ಹಿಂಗೆ ಹಿಡ್ಕೊ. ಇವಕ್ಕೂ ತಿಂಡಿ ಸೇಮೇನಾ? ಎಲ್ರಿಗೂ ಇವಕ್ಕೂ ಅದೇ. ಏನೇನು ಹಾಕಿರಿ? ಹಿಂಡಿ, ರವೆ ಬೂಸ, ಬೇಳೆಕಾಳು ನುಚ್ಚು. ಬೇಳೆಕಾಳು ನುಚ್ಚು, ಅವರೇ ಬೆಳೆ ನುಚ್ಚು ಕಾಸ್ಟ್ಲಿ ಆಗಲ್ವೇ? ಕಾಸ್ಟ್ಲಿ. ಅದು ಕೂಡ ಕಾಲು ಪುಪ್ಪು ಚಂದ ಬರ್ತದೆ. ಓ ತಾಕತ್ ಚೆನ್ನಾಗಿ ಬರ್ತದೆ ಅಂತ. ಎಷ್ಟು ಕೊಟ್ಟಿರಿ? ಅವರೆಕಾಳು ಇದ್ರ ನುಚ್ಚು? ಅದೊಂದು ಅರ್ಧ ಕೆಜಿ ಹಿಂಡಿ 2 ಸೇರಿ 1 ಕೆಜಿ. 1 ಕೆಜಿ ಅಂದ್ರೆ ಡೈಲಿ ಬಿಡ್ತೀರಿ. ಸಂದಾಗ ಊರ್ತದೆ. ಬೆಳಗ್ಗೆ ಸಾಯಂಕಾಲ ಕೊಡ್ಬೇಕಾದ್ರೆ ಬೆಳಗ್ಗೆ ಊರ್ ಹಾಕ್ಬೇಕು, ಬೆಳಗ್ಗೆ ಕೊಡ್ಬೇಕು ಸಾಯಂಕಾಲ ಊರ್ ಹಾಕ್ಬಿಟ್ಟು ಸಂದಾಗ ಊರ್ಬೇಕು ನುಚ್ಚು. ಹಿಂಡಿ ಮಳೆಗಾಲದಾಗ ಹೊರಗಾಲದಾಗ ಬಿಸಿನೀರಾಗ ಹಾಕ್ತಿರಿ. ಇವಾಗ ಹಂಗೆ ಥಂಡಿರಾಗೆ ಹಾಕ್ಬಿಡ್ತೀರಿ. ಅಂದ್ರೆ ಮೈ ಕಟ್ತದೆ ನೀಟಾಗಿ. ಮೈ ಕಟ್ತದೆ. ಇವ್ ಮೇವಿಗೆ ಇವೆಲ್ಲ ನೀಟಾಗಿ ಮೇಯ್ತವೆ, ಚೆನ್ನಾಗಿ ಮೇಯ್ತವೆ. ನೋಡ್ರಿ ರಾಗಿ ಹುಲ್ಲೆ ಬಿಸಿಲಕ್ಕೆ ಹಾಕ್ತಿರಿ ತಿಂತಾವೆ. ಹಸಿ ಮೇವಿಲ್ಲ ನೋಡಿ, ಅಕ್ಕರ್ಗಳು ಹಸಿ ಮೇವಿಲ್ಲ ಹಾಕ್ತಿರಿ. ಇನ್ನೆಲ್ಲ ರಾಗಿ ಹುಲ್ಲೆ. ಏನ್ ಬೆಳೆಯೋರು ಇಲ್ಲ. ಈಗ ರೈತರು ಯಾರ ಬಂದು ಕೇಳಿದ್ರೆ ನಿಮ್ಮ ಹತ್ರ ಯಾವಾಗೂ ಸದಾ ಸಿಗ್ತಾವ? ಹೌದು.
ಜೊತೆ ಸಿಕ್ಕೇ ಸಿಗ್ತವೆ. ಅಂದ್ರೆ ನಿಮ್ಮ ಅಡ್ರೆಸ್ಗೆ ಇಲ್ಲಿಗೆ ಬಂದ್ರೆ ಹೌದು ನಿಮ್ಮ ಹತ್ರ ಹಸ್ಗಳು ಮಾತ್ರ ಹಸ್ಗಳು ಕಡ್ಸ್ಗಳು ಕಡ್ಸ್ಗಳು 2 ಹಲ್ಲು 4 ಹಲ್ಲು ಕಡೆ ಬಿದ್ದಿರಸ ಸಿಕ್ಕೇ ಸಿಗ್ತವೆ. 2 ಹಲ್ಲು ಅದು ಕೂಡ ಇಮೆ ಮಾಡಿರವೇ ತಕೊಂಬರೋದು ನಾವು. ಹಳ್ಳಿ ಮೇಲೆ ನಿಮ್ಮ ಹತ್ರ ಇಟ್ಕೊಂಡು ಹಳ್ಳಿ ಮೇಲೆ ನೋಡಿ ಹಳ್ಳಿಗೆಲ್ಲ ಯಾವ ತಪ್ಪಿದ್ರು ಕೂಡ ಅಕಸ್ಮಾತ್ ತಪ್ಪ ಹಾಕ್ಬಿಟ್ರೆ ನಿಮ್ಮ ಹತ್ರ ಅಲ್ಲಿಂದ ಫೋನ್ ಹಾಕಿ ಅವ್ರನ್ನ ಬೈತಿರಿಲ್ಲ, ಏನೋ ಶಂಕರ ಅವ್ರನ್ನ ಮರ್ಯಾದೆ ಹೋಗ್ಬಿಡ್ತಾರಲ್ಲ, ಹಾಕ್ಬಿಟ್ಟು ತಪ್ಪು ಹಾಕ್ಬಿಡ್ತೀರ ದನ ಒಂಚೂರು ಹಿಂಗಡಿ ಅದಕ್ಕೆ ನಾವು ಸಂಕಡೆ ತೆಗಲ್ವಾ. ಹಳ್ಳಿನಾಗ ಓಡಾಡಿ ರೈತರನ್ನ ಹಿಡ್ಕೊಂಡು ರೈತರ ತಾವೇ ತಕೊಂಬೇಕು. ತಕೊಂಬೇಕು ಅಣ್ಣ ಇವಾಗ ನೀವು ಹಳ್ಳಿ ಮೇಲೆ ಹೋಯ್ತಿರಲ್ಲ, ಯಾವ್ಯಾವ ಊರ್ ಕಡೆ ಹೋಯ್ತೀರಿ ನೀವು? ನಮ್ ಕರ್ನಾಟಕ ಹೋಯ್ತೀರಾ ಇಲ್ಲ ತಮಿಳ್ನಾಡು ಕಡೆ ಹೋಯ್ತೀರಾ? ತಮಿಳ್ನಾಡು ನಾವು ಹೆಜ್ಜೆನಿಕ್ಕಲ್ಲ, ಈ ಕಡೆ ಕೇವಲ ಕಾಲ ನಿಮ್ಮ ಕರ್ನಾಟಕದ ನಮ್ ಇವಾಗ ಹಂಗಾರೆ ಇವೆಲ್ಲ ಕರ್ನಾಟಕದನೇ, ಕರ್ನಾಟಕನೇ. ಅಲ್ಲಿಂದ ತಂದು ಎಷ್ಟು ಜೊತೆ ಹಾಕಬತ್ತೀರಿ ನೀವು? ನಾವು 2 ಜೊತೆ ಹಾಕೊಂಬತ್ತೀರಿ. ಇವಾಗ ಈ ಬಕ್ರಿ ಹಬ್ಬ ನಿಮ್ದು ಸಾಬ್ರು ಕೊಟ್ಬಿಡ್ತಾರೆ ಮುಟ್ಟು ಅಲ್ಲ. ಅದರಿಂದ ಬಾಡಿಗೆ 5,000 ಬೀಳ್ತದೆ. 5,000 ಬಿದ್ರು ಒಂದೊಂದೇ ಜೊತೆ ಹಾಕೊಂಡ್ಬರ್ಬೇಕು. ಹಾಕೊಂಡ್ಬಿಡ್ತೀರಿ. ಅಂದ್ರೆ ನಿಮ್ ಸೇಫ್ಟಿ ನೋಡ್ಬಿಟ್ಟು ಹಸಿನ ಸೇಫ್ಟಿನೂ ನೋಡ್ತೀರಿ. ಆವಾಗೂ ಅಡ್ಡ ಹಾಕಿದ್ರೆ ಹಸ ಕಿತ್ತದ 3 ಹಾಕೊಂಡ್ರೆ ಏನು ಸೇಫ್ಟಿ ಇರ್ತದೆ, ಸೇಫ್ಟಿ ಬರ್ತದೆ. ದನ 4 ಹಾಕೊಂಡು ಅಡ್ಡ ಮುಡ್ಡಿ ಕಿತ್ತೋಯ್ತದೆ. 1 ವಾರ ಸುಧಾರಿಸ್ಬೇಕು. ಅಲ್ಲಿಂದ ಬರ್ತಾನೆ ನೀರ ಮೀಟ್ ಹಾಕ್ಬೇಕು, 2 ನಾಟಿ ಮಟ್ಟೆ ಹಾಕ್ಬೇಕು, ಮೈಕೊಂಡು ಹೋಗ್ಬಿಡಾಕ. ನಾಟಿ ಮಟ್ಟೆ ಹಾಕ್ಬಿಟ್ರೆ ಮಟ್ಟೆ ಹಾಕಿದ್ರೆ ನೋವು ಬಿಡ್ತದ, ಬಿಟ್ಟೋಯ್ತದೆ. ಮೀಟ್ ಹಾಕ್ಬಿಟ್ಟು ಮಟ್ಟೆ ಹಾಕ್ಬಿಟ್ಬಿಟ್ರೆ ಮಲಗಿದ್ರೆ ಈಜ ನೋವು ಬಿಟ್ಟೋಯ್ತದೆ. ಕಲ್ತಿದ್ದೀರಿ ನೀವು, ನಿಮ್ಮ ಹತ್ರ ಕಲಿಬೇಕು ಈಗಿನ ಯುವಕರು. ಅವನಿಂದ ಅನ್ನ ತಿನ್ನೋದು ನಾವು ದ್ರೋಹ ಮಾಡಿದ್ರೆ ನಮ್ಗೆ ಮಾಡಲ್ಲ. ಯಾಕಂದ್ರೆ ಅವು ನೆಮ್ಮದಿಯಾಗೆ ತಿಂದಿ ಬಂದದ್ ಮನೇಲಿ ಮನಗಿದ್ರೆ ಅವು ನಮ್ಗೆ ಶ್ರೇಯಸ್ ಅದಾವು. ಸರಿ ಗೌಡ್ರ, ಆಯ್ತು. ನಿಮ್ಮ ಅಡ್ರೆಸ್ ಹೇಳ್ಬಿಡಿ.